ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಅಂದ್ರು ಅನ್ನೋ ಹಾಗಿದೆ ಬಿಬಿಎಂಪಿಯ ಕಂಟ್ರೋಲ್ ರೂಮ್ನ ಕಥೆ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಆರಂಭವಾದಂಥ ಕಂಟ್ರೋಲ್ ರೂಮ್ ಸ್ಮಾರ್ಟ್ ಆಗಿ ಜನರನ್ನ ಯಾಮಾರಿಸ್ತಾ ಇದೆ. ಜನರ ದೂರನ್ನ ಈ ಕಿವಿಯಲ್ಲಿ ಆಲಿಸಿ ಆ ಕಿವಿಯಲ್ಲಿ ಬಿಟ್ಟು ಕಳ್ಳಾಟವಾಡ್ತಾ ಇದೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಆರಂಭವಾದ ರಾಜಧಾನಿ ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಸುತ್ತ ಅನುಮಾನದ ಹುತ್ತ ಕಟ್ಟಿದೆ. ಸಾರ್ವಜನಿಕರ ಸಮಸ್ಯೆ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಬೇಕಾಗಿದ್ದ ಈ ಕಂಟ್ರೋಲ್ ರೂಮ್ ಕಳ್ಳಾಟ ಆಡ್ತಿದೆಯಾ ಅನ್ನೋ ಅನುಮಾನ ಮೂಡಿದೆ. ಇದಕ್ಕೆ ಕಾರಣ ಈ ಪೋಸ್ಟ್ಗಳು. ದೂರುಗಳನ್ನು ಎತ್ತಿ ಹಿಡಿಯೋದು ಮತ್ತು ದೂರುಗಳನ್ನು ಕ್ಲೋಸ್ ಮಾಡುವುದು ಇಂಜಿನಿಯರ್ಗಳಿಗೆ ಸಾಮಾನ್ಯ ಆಗಿಬಿಟ್ಟಿದೆ. ಯಾವುದೇ ಕಾರಣ ಇಲ್ಲದೆ ಕೆಲಸ ಪೂರ್ಣ ಮಾಡದೆ ಕಂಪ್ಲೇಂಟ್ ಕ್ಲೋಸ್ ಮಾಡಿದ್ರೆ ಐಸಿಸಿಸಿ ಉಪಯೋಗ ಏನು? ನನ್ನ ದೂರನ್ನ ಯಾವುದೇ ಕ್ರಮ ಕೈಗೊಳ್ಳದೆ ಪರಿಹಾರ ನೀಡದೆ ಅವರು ಕ್ಲೋಸ್ ಮಾಡಿದ್ದಾರೆ. ನನ್ನ ದೂರನ್ನ 3 ಬಾರಿ ಯಾವುದೇ ಕ್ರಮ ಕೈಗೊಳ್ಳದೆ ಕ್ಲೋಸ್ ಮಾಡಲಾಗಿದೆ. ಉಪಯೋಗಕ್ಕೆ ಬಾರದ ಈ ಬಾಬುಗಳಿಂದ ಶೂನ್ಯ ಹೊಣೆಗಾರಿಕೆ ಬಯಸಬಹುದಷ್ಟೇ. ರಸ್ತೆ ಗುಂಡಿ ಮುಚ್ಚದಿದ್ದರೂ ಮುಚ್ಚಿದೆ ಅಂತ ದೂರು ಕ್ಲೋಸ್. ಬಿಬಿಎಂಪಿ ತನ್ನ ವಿರುದ್ಧದ ದೂರುಗಳನ್ನ ಸೈಲೆಂಟ್ ಆಗಿ ಮುಚ್ಚಿ ಹಾಕ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಕಂಟ್ರೋಲ್ ಸೆಂಟರ್ ಬಿಬಿಎಂಪಿ, ಜಲಮಂಡಳಿ, ಬಿಎಂಟಿಸಿ, ಬಿಟಿಎಸ್ ಸೇರಿ ಒಟ್ಟು 14 ವಿಭಾಗಗಳ ಜೊತೆ ಕಾರ್ಯನಿರ್ವಹಿಸುತ್ತೆ. ರಸ್ತೆ ಗುಂಡಿ, ಫುಟ್ಪಾತ್ ಒತ್ತುವರಿ, ಸಂಚಾರಿ ನಿಯಮ ಉಲ್ಲಂಘನೆಯಂತಹ ಜನಸಾಮಾನ್ಯರ ದೂರುಗಳನ್ನ ಈ ಕಂಟ್ರೋಲ್ ಸೆಂಟರ್ ಸ್ವೀಕರಿಸುತ್ತೆ. ಜನ ಕೊಟ್ಟ ದೂರನ್ನ ಸಂಬಂಧಪಟ್ಟ ವಿಭಾಗದ ಗಮನಕ್ಕೆ ತರುತ್ತೆ. ಬಳಿಕ ಆ ವಿಭಾಗದಿಂದ ಸಮಸ್ಯೆಯನ್ನ ಪರಿಹರಿಸುವ ಕೆಲಸ ಆಗಬೇಕು. ಆದ್ರೆ ಕಂಟ್ರೋಲ್ ಸೆಂಟರ್ ರಸ್ತೆ ಗುಂಡಿ ಮುಚ್ಚದೇ ಇದ್ರೂ ಮುಚ್ಚಿದೆ ಅಂತ ದೂರು ಕ್ಲೋಸ್ ಮಾಡಿದೆ ಅನ್ನೋ ಅನುಮಾನ ಆರಂಭವಾಗಿದೆ. ಸಮಸ್ಯೆ ಬಗೆಹರಿಯದಿದ್ರೂ ಬಗೆಹರಿದಿದೆ ಅಂತ ಕಂಪ್ಲೇಂಟ್ ಕ್ಲೋಸ್ ಮಾಡಿರೋ ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಸೆಂಟರ್ ಬಗ್ಗೆ ಭಾರಿ ಅನುಮಾನ ಬಂದಿದೆ. ಒಟ್ನಲ್ಲಿ ಚೋರ್ ಗುರು ಚಂಡಾಳ್ ಶಿಷ್ಯ ಅನ್ನೋ ಹಾಗೆ ಬಿಬಿಎಂಪಿ ಜೊತೆ ಸೇರಿ ಕಂಟ್ರೋಲ್ ಸೆಂಟರ್ ಸಹ ಕಳ್ಳಾಟ ಶುರು ಮಾಡಿರೋದು ವಿಪರ್ಯಾಸ. ಈ ಚಂದಕ್ಕೆ ಕಂಟ್ರೋಲ್ ರೂಮ್ ಯಾಕೆ ಬೇಕು ಅನ್ನೋದೇ ಸದ್ಯಕ್ಕೆ ರಾಜಧಾನಿ ವಾಸಿಗಳ $1 ಬಿಲಿಯನ್ ಪ್ರಶ್ನೆ. ಭರತ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.